ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಬ್ರಹ್ಮಪುತ್ರ ನದಿ ವ್ಯವಸ್ಥೆಯ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗಾಗಲೇ ಸಿಂಧು ಮತ್ತು ಗಂಗಾ ನದಿಯ ಮೇಲೆ ಕೇಳಿರೋ ಪ್ರಶ್ನೆಗಳನ್ನ ವಿಡಿಯೋಗಳು ಅದವೇ, ಹೋಗಿ ನೋಡಿಕೊಳ್ಳಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ. ನೋಡ್ರಿ, ಈ ಬ್ರಹ್ಮಪುತ್ರ ನದಿಯ ಮೇಲೆ ಯಾವ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ಯಾರ. SDA, FDA, VAO, UPSC, IAS, KS ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ನದಿ ವ್ಯವಸ್ಥೆಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳಾಗಿವೆ, ಮುಂದೆ ಕೂಡ ಆಗ್ತವೆ. ನೋಡ್ರಿ ಒಂದೊಂದೇ ಪ್ರಶ್ನೆ ಯಾವ ರೀತಿ ಕೇಳಿದಾರಂತೆ. ಫಸ್ಟ್ ಪ್ರಶ್ನೆ ನೋಡ್ರಿ, ಭಾರತದ ಯಾವ ನದಿಯನ್ನು ಟಿಬೆಟಿನಲ್ಲಿ ಥ್ಯಾಂಗ್ಸ್ಪೋ ಎಂದು ಕರೆಯುತ್ತಾರೆ? PSI 2016 ಮತ್ತು 15ನೇ ಕ್ವಶನ್ ಪೇಪರ್ ಅಲ್ಲಿ ಆಗೈತ್ರಿ. ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಸಿಂಧು, ಆಪ್ಷನ್ ಡಿ ಮಹಾನದಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಯನ್ನು ಟಿಬೆಟಿನಲ್ಲಿ ಏನಂತ ಕರೀತಾರಪ್ಪ ಅಂದ್ರ ಥ್ಯಾಂಗ್ಸ್ಪೋ ಎಂದು ಕರೆಯುತ್ತಾರೆ, ನೆನಪಿರ್ಲಿ. ಎರಡನೇ ಪ್ರಶ್ನೆ ನೋಡ್ರಿ, ಬ್ರಹ್ಮಪುತ್ರ ನದಿಯನ್ನು ಟಿಬೆಟಿನಲ್ಲಿ ಏನೆಂದು ಕರೆಯುತ್ತಾರೆ? ಜೇಲರ್ 2011 ಪ್ರಶ್ನೆ ಪತ್ರಿಕೆಯಲ್ಲಿ ಆಗೈತಿ. ಆಪ್ಷನ್ ಎ ಥ್ಯಾಂಗ್ಸ್ಪೋ, ಆಪ್ಷನ್ ಬಿ ಜಾಂಗ್ಬೋ ಜಿಯಾಂಗಿನ್, ಆಪ್ಷನ್ ಸಿ ಮರಿಯಂ, ಆಪ್ಷನ್ ಡಿ ಯಾವುದು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಥ್ಯಾಂಗ್ಸ್ಪೋ. ಟಿಬೆಟಿನಲ್ಲಿ ಈ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೀತಾರಪ್ಪ ಅಂದ್ರೆ ಥ್ಯಾಂಗ್ಸ್ಪೋ. ಹಲವು ಬಾರಿ ಪ್ರಶ್ನೆ ಆಗೈತ್ರಿ, ಮತ್ತು ಕೂಡ ಆಗೋ ಚಾನ್ಸಸ್ ಇರ್ತೈತಿ, ನೆನಪಿರ್ಲಿ. ಮೂರನೇ ಪ್ರಶ್ನೆ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ KPSC ಗ್ರೂಪ್ ಸಿ ಒಳಗ ಈ ಪ್ರಶ್ನೆ 2024ರಲ್ಲಿ ಆಗೈತ್ರಿ. ಪಟ್ಟಿ 1ರಲ್ಲಿ ನದಿಗಳ ಉಗಮ, ಪಟ್ಟಿ 2ರಲ್ಲಿ ನದಿಗಳ ಹೆಸರು ಕೊಟ್ಟಾರಿ. ನೋಡ್ರಿ, ಆಪ್ಷನ್ ಎ ಸಿಂಗಿ ಖಂಬಾನ್, ಆಪ್ಷನ್ ಬಿ ದೇವಪ್ರಯಾಗ, ಆಪ್ಷನ್ ಸಿ ನಾಮಚರ್ವಾ, ಆಪ್ಷನ್ ಡಿ ಮಹಾಬಲೇಶ್ವರ. ಈಚೆ ಪಟ್ಟಿ 2ರೊಳಗೆ ಕೊಟ್ಟಾರಿ ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಕೃಷ್ಣಾ ನದಿ, ಸಿಂಧು ನದಿ. ಯಾವ್ಯಾವ ಎಲ್ಲಿ ಉಗಮವಾಗತಕ್ಕಂತ ಸ್ಥಳಗಳನ್ನು ಕೊಟ್ಟರ ಹೇಳ್ಬೇಕ್ರಿ. ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ರೀ. ಈ ಸಿಂಗಿ ಖಂಬಾನ್ ಐತಲ್ರಿ, ಇದು ಸಿಂಧು ನದಿಯ ಒಂದು ಉಗಮವಾಗೈತ್ರಿ. ನೆಕ್ಸ್ಟ್ ಈ ಬಿ ಯಾವ್ದ್ರಪ್ಪ, ದೇವಪ್ರಯಾಗ, ಇದು ಗಂಗಾ ನದಿಯ ಉಗಮ ಸ್ಥಳ ರೀ. ನೆಕ್ಸ್ಟ್ ಸಿ ನಾಮಕ್ ಬರ್ವಾ, ಇದು ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ಡಿ ಮಹಾಬಲೇಶ್ವರ, ಇದು ಕೃಷ್ಣಾ ನದಿ. ಒಂದು ಬೆಟ್ಟಗಳನ್ನ ಹೆಸರುಗಳನ್ನು ಕೊಟ್ಟಾರ, ಕೆಲವೊಂದು ಸಂಬಂಧಪಟ್ಟಂಗ ಸಮೀಪ ಇರುವ ಹೆಸರುಗಳನ್ನ ಕೊಟ್ಟಾರಿ. ನೋಡ್ರಿ, ನಾಲ್ಕನೇ ಪ್ರಶ್ನೆ ಯಾವ ರೀತಿ ಕೇಳ್ಯಾರ, ಬ್ರಹ್ಮಪುತ್ರ ನದಿಯು ಭಾರತದಲ್ಲಿ ಯಾವ ರಾಜ್ಯದ ಮೂಲಕ ಪ್ರವೇಶಿಸುತ್ತದೆ? PC 2017 ಕ್ವಶನ್ ಪೇಪರ್ ಅಲ್ಲೇ ಆಗೈತ್ರಿ. ಬ್ರಹ್ಮಪುತ್ರ ನದಿಯು ಭಾರತದಲ್ಲಿ ಯಾವ ರಾಜ್ಯದ ಮೂಲಕ ಪ್ರವೇಶಿಸುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಡಿ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶದ ಮೂಲಕ ಈ ಬ್ರಹ್ಮಪುತ್ರ ನದಿಯು ಭಾರತದೊಳಗೆ ಪ್ರವೇಶ ಮಾಡ್ತದ್ರಿ. ಐದನೇ ಪ್ರಶ್ನೆ ನೋಡ್ರಿ, ಅಸ್ಸಾಂ ರಾಜ್ಯದ ಜೀವನದಿ ಎಂದು ಈ ಕೆಳಗಿನ ಯಾವ ನದಿಯನ್ನು ಕರೆಯಲಾಗುತ್ತದೆ? ಅಸ್ಸಾಂ ರಾಜ್ಯದ ಜೀವನದಿ ಎಂದು ಈ ಕೆಳಗಿನ ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಸುಬ್ಸನಿರಿ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಲೋಹಿತ್, ಆಪ್ಷನ್ ಡಿ ತಿಸ್ತಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಬ್ರಹ್ಮಪುತ್ರನು ಆಗ್ತೈತ್ರಿ, ತಿಸ್ತಾನು ಆಗೈತಿ. ಆಕ್ಚುಲಿ ರೈಟ್ ಆನ್ಸರ್ ತಿಸ್ತಾ ರೀ. ಈ ತಿಸ್ತಾ ಸಿಕ್ಕಿಮನ ಜೀವ ನದಿ. ಈ ತಿಸ್ತಾ ನದಿಯು ಬಂದು ಎಲ್ಲಿಗೆ ಸೇರ್ತದಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿಗೆ ಸೇರಿಕೊಳ್ಳುತ್ತದೆ, ಹೌದಾ? ಆರನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರ ಅಂತ ಹೇಳ್ರಿ, ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ ನೋಡ್ರಿ, ಬ್ರಹ್ಮಪುತ್ರ ನದಿಯನ್ನು ಟಿಬೆಟಿನಲ್ಲಿ ಥ್ಯಾಂಗ್ಸ್ಪೋ ಎಂದು ಕರೆಯಲಾಗುತ್ತದೆ. ಎರಡನೇ ಹೇಳಿಕೆ, ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ. ಈ ಮೇಲೆ ನೀಡಲಾದ ಹೇಳಿಕೆಗಳನ್ನು ಯಾವು ಸರಿಯಾಗಿದೆ ಅಂತ ಹೇಳ್ಯಾರಿ. ಆಪ್ಷನ್ ಎ 1 ಮಾತ್ರ ಸರಿ, ನೆಕ್ಸ್ಟ್ ಆಪ್ಷನ್ ಬಿ 2 ಮಾತ್ರ ಸರಿ,
ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ತಪ್ಪು. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 1 ಮತ್ತು 2 ಸರಿ ಆಗ್ಯಾವ. ಟಿಬೆಟ್ ನಲ್ಲಿ ಥ್ಯಾಂಕ್ಸ್ಪೋ ಎಂದು ಕರೆದರೆ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ. ಯಾವ ನದಿಗ್ರಿ? ಬ್ರಹ್ಮಪುತ್ರ ನದಿಗೆ. ನೆನಪಿರ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 7ನೇ ಪ್ರಶ್ನೆ. ಬ್ರಹ್ಮಪುತ್ರ ನದಿಯನ್ನು ಯಾವ ಭಾಗದಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯುತ್ತಾರೆ? ಜೈಲರ್ 2017. ಯಾವ ಭಾಗದಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ದಕ್ಷಿಣ ಭಾರತ, ಆಪ್ಷನ್ ಸಿ ಉತ್ತರ ಭಾರತ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ನಿಮಗೆ ನೆನಪಿರಲಿ, ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಈ ಬ್ರಹ್ಮಪುತ್ರ ನದಿಯನ್ನು ಜಮುನಾ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಟಿಬೆಟಿನಲ್ಲಿ ಥ್ಯಾಂಕ್ಸ್ಪೋ ಎಂದು ಕರೆಯುತ್ತಾರೆ. ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 8ನೇದು. ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ? ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ? FDA 2023 ಪ್ರಶ್ನೆ ಪತ್ರಿಕೆಯಲ್ಲಿ ಆಗೈತ್ರಿ. ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಬ್ರಹ್ಮಪುತ್ರ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ ಡಿ ಬ್ರಹ್ಮಪುತ್ರ. ನೆನಪಿರ್ಲಿ. 9ನೇ ಪ್ರಶ್ನೆ ನೋಡ್ರಿ. ತಿಸ್ತಾ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕೊಡಲಾಗಿರುವ ಹೇಳಿಕೆಗಳನ್ನು ಪರಿಗಣಿಸಿ. IAS 2017ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಆಗೈತ್ರಿ. ಹೇಳಿಕೆ 1ನೇದು ನೋಡ್ರಿ. ತಿಸ್ತಾ ನದಿಯ ಮೂಲ ಮತ್ತು ಬ್ರಹ್ಮಪುತ್ರ ನದಿಯ ಮೂಲ ಒಂದೇ ಆಗಿದೆ, ಆದರೆ ಇದು ಸಿಕ್ಕಿಮದ ಮೂಲಕ ಹರಿಯುತ್ತದೆ. 2ನೇ ಹೇಳಿಕೆ. ರಂಗಿತ ನದಿಯು ಸಿಕ್ಕಿಮಿನಲ್ಲಿ ಹುಟ್ಟುತ್ತದೆ ಮತ್ತು ಇದು ತಿಸ್ತಾ ನದಿಯ ಉಪನದಿಯಾಗಿದೆ. 3ನೇ ಹೇಳಿಕೆ ನೋಡ್ರಿ. ಭಾರತದ ಬಾಂಗ್ಲಾದೇಶದ ಗಡಿಯಲ್ಲಿ ಹರಿದು ತಿಸ್ತಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮೇಲಿನ ಹೇಳಿಕೆಗಳು ಯಾವುದು ಸರಿ ಅಂತ ಕೇಳ್ಯಾರಿ. ಆಪ್ಷನ್ ಎ 1 ಮತ್ತು 3 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1, 2 ಮತ್ತು 3, ಆಪ್ಷನ್ ಡಿ ಯಾವುದಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ ಬಿ 2 ಮತ್ತು 3 ಮಾತ್ರ. ರಂಗಿತ ನದಿಯು ಸಿಕ್ಕಿಮಿನಲ್ಲಿ ಹುಟ್ಟುತ್ತದೆ ಮತ್ತು ಇದು ತಿಸ್ತಾ ನದಿಯ ಉಪನದಿಯಾಗಿದೆ. ರೈಟ್ ರೀ. ಭಾರತದ ಬಾಂಗ್ಲಾದೇಶದಲ್ಲಿ ಗಡಿಯಲ್ಲಿ ಹರಿದು ತಿಸ್ತಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದನ್ನು ರೈಟ್ ಆನ್ಸರ್ ರೀ, ನೆನಪಿರ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಕೆಳಗಿನಗಳಲ್ಲಿ ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವುವು? IAS 2016 ಪ್ರಶ್ನೆ ಪತ್ರಿಕೆಯಲ್ಲಿ ಆಗೈತ್ರಿ. 1ನೇದು ದಿಬಾಂಗ್, 2ನೇದು ಕಮೆಂಗ್, 3ನೇದು ಲೋಹಿತ್. ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳ್ಯಾರಿ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 3, ಆಪ್ಷನ್ ಡಿ 1, 2, 3. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 1, 2, 3. ಬ್ರಹ್ಮಪುತ್ರ ಇವೆಲ್ಲ ಉಪನದಿಗಳೇ. ದಿಬಾಂಗ, ಕಮೆಂಗ, ಲೋಹಿತ. ನೆನಪಿರ್ಲಿ. 11ನೇ ಪ್ರಶ್ನೆ ನೋಡ್ರಿ. ಧೋಲಾಸಾದಿಯ ಸೇತುವೆ ಈ ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಧೋಲಾಸಾದಿಯ ಸೇತುವೆಯು ಈ ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? FSO 2021ರಲ್ಲಿ ಈ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ ಲೋಹಿತ್, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಸಟ್ಲೇಜ. ನೆನಪಿರ್ಲಿ ನಿಮ್ಗೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಲೋಹಿತ್. ಯಾಕಪ್ಪ ಅಂದ್ರೆ ಇದನ್ನು ಒಂದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ನೆನಪಿರ್ಲಿ. ಸಟ್ಲೇಜ್ ಅನ್ನೋದು ಸಿಂಧು ನದಿಯ ಉಪನದಿಯಾಗಿದೆ. ಇನ್ನು ಕಾವೇರಿ ಮತ್ತು ಕೃಷ್ಣ ಅತಿ ಹೆಚ್ಚು ಕರ್ನಾಟಕದಲ್ಲಿ ಹರಿಯುವಂತ ನದಿಗಳು. ನೆನಪಿರ್ಲಿ. ಇನ್ನು 12ನೇ ಪ್ರಶ್ನೆ ನೋಡ್ರಿ. ನದಿಯೊಂದರ ಈ ಕೆಳಗಿನ ಲಕ್ಷಣಗಳನ್ನು ಗುರುತಿಸಿ. PSI 2017. 1ನೇ ನೋಡ್ರಿ. ಇದು ಕಾಂಚನ ಜುಂಗ ಹತ್ತಿರದ ಉಗಮವಾಗುತ್ತದೆ. 2ನೇದು ಇದು ಸಿಕ್ಕಿಮ ಮತ್ತು ಪಶ್ಚಿಮ ಬಂಗಾಳದ ಮೂಲಕ ಹರಿಯುತ್ತದೆ. 3ನೇದು ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದ್ದು ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರದೊಂದಿಗೆ ಸಂಗಮಿಸುತ್ತದೆ. ಈ ಲಕ್ಷಣಗಳಲ್ಲಿರುವ ನದಿ ಯಾವುದು? ಆಪ್ಷನ್ ಎ ದಿಹಾಂಗ್ ನದಿ, ಆಪ್ಷನ್ ಬಿ ರಂಗಿತ ನದಿ, ಆಪ್ಷನ್ ಸುಬನ್ಸಿರ್ ನದಿ, ಆಪ್ಷನ್ ಡಿ ತಿಸ್ತಾ ನದಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ತಿಸ್ತಾ ನದಿ. ನಿಮ್ಗೆ ನೆನಪಿರ್ಲಿ, ಸಿಕ್ಕಿಮಿನ ಜೀವನದಿ ಆಗಿರ್ತಕ್ಕಂಥ ತಿಸ್ತಾ ನದಿ ಇದು ಕಾಂಚನಜುಂಗ ಹತ್ತಿರ ಉಗಮವಾಗ್ತದ್ರಿ. ಮತ್ತೆ ಇದು ಬ್ರಹ್ಮಪುತ್ರ ಉಪನದಿ ಕೂಡ ಆಗಿದೆ. ಬಾಂಗ್ಲಾದೇಶದಿಂದ ಬ್ರಹ್ಮಪುತ್ರದೊಂದಿಗೆ ಸೇರ್ಕೊಳ್ತಾರೆ. 13ನೇ ಪ್ರಶ್ನೆ ನೋಡ್ರಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನದಿ ದ್ವೀಪ ಮಜುಲಿ ದ್ವೀಪ ಯಾವ ರಾಜ್ಯದಲ್ಲಿದೆ? PSI 2020 ಕ್ವಶನ್ ಪೇಪರ್ ಆಗೈತ್ರಿ. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ
ಅಸ್ಸಾಂ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮೊಜಲಿ ದ್ವೀಪ ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂದ್ರೆ ಅಸ್ಸಾಂದಲ್ಲಿದೆ, ನೆನಪಿರ್ಲಿ. 14ನೇ ನೋಡ್ರಿ, ಇತ್ತೀಚೆಗೆ ಮೊಜಲಿ ದ್ವೀಪವನ್ನು ವಿಶ್ವದ ಅತ್ಯಂತ ದೊಡ್ಡ ನದಿ ದ್ವೀಪವೆಂದು ಘೋಷಿಸಲಾಗಿದೆ. ಈ ದ್ವೀಪವನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. KSI 2017ನೇ ಪ್ರಶ್ನೆ ಪತ್ರಿಕೆಯಲ್ರಿ ಇದು ಆಗೈತ್ರಿ. ನಿಮಗ ನೆನಪಿರ್ಲಿ, ಹೌದಾ? ಏನ್ ಕೇಳ್ಯಾರ, ಹೇಳಿಕೆ ಏನ್ ಕೊಟ್ರ ನೋಡ್ರಿ. ಒಂದನೇದು, ಮೊಜಲಿಯು 15ನೇ ಶತಮಾನದಲ್ಲಿ ಸಂತ ಸುಧಾರಕ ಶಂಕರದೇವರು ಆರಂಭಿಸಿದ ಅಸ್ಸಾಮಿ ನವ ವೈಷ್ಣವ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿದೆ. ಎರಡನೇದು, ಈ ದ್ವೀಪವು ಕೇವಲ ಬ್ರಹ್ಮಪುತ್ರ ನದಿಯಿಂದ ಮಾತ್ರ ರೂಪುಗೊಂಡಿದೆ. ಮೂರನೇದು, ಇದು ದೇಶದ ಮೊದಲ ದ್ವೀಪ ಜಿಲ್ಲೆಯಾಗಿದೆ. ಈ ಮೇಲಿನ ಹೇಳಿಕೆಗಳು ಯಾವುದು ಸರಿ ಅಂತ ಕೇಳ್ಯಾರಿ. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 1, 2, 3. ನೆನಪಿರ್ಲಿ ಮೊಜಲಿ ದ್ವೀಪದ ಬಗ್ಗೆ. ಮೊಜಲಿಯು 15ನೇ ಶತಮಾನದ ಸಂತ ಸುಧಾರಕ ಶಂಕರ ದೇವರ ಆರಂಭಿಸಿದ ಅಸ್ಸಾಮಿ ವೈಷ್ಣವ ಸಂಸ್ಕೃತಿಯ ಪ್ರಮುಖ ಕೇಂದ್ರ ಆಗ್ಯದ್ರಿ. ಈ ದ್ವೀಪವು ಕೇವಲ ಬ್ರಹ್ಮಪುತ್ರ ನದಿಯಿಂದ ಮಾತ್ರ ನಿರ್ಮಾಣವಾಗಿದೆ, ಉಳಿದು ಯಾವ ನದಿ ಕೂಡ ಇಲ್ಲ. ಇದು ದೇಶದ ಮೊದಲ ದ್ವೀಪ ಜಿಲ್ಲೆಯಾಗಿದೆ, ನಿಮಗೆ ನೆನಪಿರಲಿ. ಇದೇ ರೀತಿ ಏನಪ್ಪಾ ಅಂದ್ರ ಪ್ರತಿಯೊಂದು ನದಿಗಳ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಬರುತ್ತವೆ. ಈಗಾಗಲೇ 2 ವಿಡಿಯೋಗಳಾಗಿವೆ. ಗಂಗಾ ನದಿ ಮತ್ತು ಸಿಂಧು ನದಿಯ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಇದು ಬ್ರಹ್ಮಪುತ್ರ ನದಿಯ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಇದೇ ತರ ಭಾರತದ ಭೌಗೋಳಕ್ಕೆ ಸಂಬಂಧಪಟ್ಟಂಗೆ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನು ಒಂದೊಂದು ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಅದು ಟಾಪಿಕ್ ವೈಸ್ ಇರುತ್ತೆ. ಈಗ ಮಹಾ ಹಿಮಾಲಯಗಳು, ಮಧ್ಯ ಹಿಮಾಲಯಗಳು, ಕೆಳ ಹಿಮಾಲಯಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಬಗ್ಗೆ, ಹೌದಾ? ಇದೇ ರೀತಿ ಒಂದೊಂದು ಟಾಪಿಕ್ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಒಂದೊಂದು ವಿಡಿಯೋದಲ್ಲಿ ಸೆಪರೇಟ್ ಆಗಿ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಮಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿ, ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದ.